ಚಾಮ್ಸ್ಕಿಯ ಜೊತೆಗೆ ಎರಡು ಹೆಜ್ಜೆಗಳು ಅನ್ನುವ ಈ ಪುಸ್ತಕವನ್ನು ನಾನು ಬರೆಯೋದಕ್ಕೆ ಬಹಳ ಮುಖ್ಯವಾದ ಕಾರಣ, ಕಳೆದ 50 ವರ್ಷದಿಂದ ಚಾಮ್ಸ್ಕಿ ವಿಚಾರಗಳನ್ನು ಅಭ್ಯಾಸ ಮಾಡ್ತಾ ಬಂದಿರುವಾಗ ಅದನ್ನು ಕನ್ನಡದ ಓದುಗರಿಗೆ ಅವನ ಚಿಂತನೆಗಳು, ಅದರಲ್ಲೂ ಕೂಡ ಭಾಷೆಯನ್ನು ಕುರಿತಂಥ ಅವನ ಚಿಂತನೆಗಳು ಪರಿಚಯ ಆಗಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿರುವ ಬರಹಗಳನ್ನು ನಾನು ಬರೆದಿದ್ದೀನಿ. ಚಾಮ್ಸ್ಕಿ, ನೋಮ್ ಚಾಮ್ಸ್ಕಿ ನಮ್ಮ ಕಾಲದ ಅತಿದೊಡ್ಡ ಚಿಂತಕ. ಭಾಷೆಯನ್ನು ಕುರಿತು ಮಾಡಿರ್ತಕ್ಕಂಥ ಚಿಂತನೆಗಳ ಜೊತೆಗೆ ಆತ ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ನಡೆಸಿರುವ ಚಿಂತನೆಗಳು ಕೂಡ ಬಹಳ ಪ್ರಭಾವಶಾಲಿಯಾಗಿವೆ. ಆದರೆ ಇಲ್ಲಿ ಮುಖ್ಯವಾಗಿ ಭಾಷೆಯನ್ನು ಕುರಿತವನ್ನ ಚಿಂತನೆಗಳನ್ನು ಕುರಿತು ಸ್ವಲ್ಪ ಪರಿಚಯಾತ್ಮಕವಾದ ಬರಹವನ್ನು ಇಲ್ಲಿ ಮಾಡುವ ಉದ್ದೇಶ ನನಗೆ ಇದೆ. ಯಾಕೆ ಚಾಮ್ಸ್ಕಿ ಚಿಂತನೆಗಳು, ಅದರಲ್ಲೂ ಕೂಡ ಭಾಷೆಯನ್ನು ಕುರಿತಂಥ ಒಂದು ನಡೆಸಿರೋ ಚಿಂತನೆಗಳು ಯಾಕೆ ಮುಖ್ಯ ಆಗ್ತವೆ ಅನ್ನೋದನ್ನು ಸ್ವಲ್ಪ ವಿವರಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಚಾಮ್ಸ್ಕಿ 1950ರ ಸುಮಾರಿಗೆ ಈ ಕ್ಷೇತ್ರದಲ್ಲಿ ತನ್ನ ಬರಹಗಳನ್ನು ಪ್ರಕಟಿಸೋದಕ್ಕೆ ಪ್ರಾರಂಭ ಮಾಡಿದ ಹೊತ್ತಿನಲ್ಲಿ ಭಾಷೆಯ ಬಗ್ಗೆ ಇದ್ದ ಚಿಂತನೆಗಳನ್ನು ನಿಯಂತ್ರಿಸ್ತಾ ಇದ್ದದ್ದು ವರ್ತನಾತ್ಮಕ ಮನೋವಿಜ್ಞಾನ, ಬಿಹೇವಿಯರಲ್ ಸೈಕಾಲಜಿ ಅಂತ ಯಾವುದು ಹೇಳ್ತೀವಿ, ಅದು ಅದನ್ನು ನಿರ್ದೇಶಿಸ್ತಾ ಇತ್ತು. ಅಂದರೆ ಭಾಷೆ ಅಂತಕ್ಕಂಥದ್ದು ಮನುಷ್ಯ ಪಡ್ಕೊಳ್ತಕ್ಕಂಥ ಒಂದು ಗುಣಲಕ್ಷಣ, ಅನ್ ಅಕ್ವೈರ್ಡ್ ಕ್ಯಾರೆಕ್ಟರಿಸ್ಟಿಕ್. ಅದನ್ನ ಕಲಿತಾರೆ ಮನುಷ್ಯರು, ಪರಿಸರದಿಂದ ಸಿಗ್ತಕ್ಕಂಥ ಸಾಮಗ್ರಿಯಿಂದ ಕಲಿತಾರೆ. ಸೊ ಭಾಷೆ ಅನ್ನೋದೊಂದು ಬಿಹೇವಿಯರ್, ಒಂದು ವರ್ತನೆ. ಅದಕ್ಕೊಂದು ಚೋದಕ ಇರ್ತದೆ, ಸ್ಟಿಮ್ಯುಲಸ್ ಇರ್ತದೆ, ಅದಕ್ಕೊಂದು ರೆಸ್ಪಾನ್ಸ್ ಇರ್ತದೆ, ಪ್ರತಿಕ್ರಿಯೆ ಇರ್ತದೆ. ಈ ಚೈನದ ಮುಖಾಂತರ ಅದನ್ನು ವಿವರಿಸ್ತಾ ಇದ್ದಾರೆ. ಈಗಲೂ ಕೂಡ ಕನ್ನಡದಲ್ಲಿ ಇದೇ ಚಿಂತನೆ ಪ್ರಧಾನವಾಗಿದೆ. ಸುಮಾರು 70 ವರ್ಷಗಳ ಕಳೆದರೂ ಕೂಡ ಈ ಚಿಂತನೆಯ ಪಲ್ಲಟಗೊಂಡಿಲ್ಲ. ಆದರೆ ಚಾಮ್ಸ್ಕಿ ನಡೆಸಿದ ಶೋಧಗಳು ಮತ್ತು ಆತ ಮಂಡಿಸಿರ್ತಕ್ಕಂಥ ವಿಚಾರಗಳು ಈ ವರ್ತನಾತ್ಮಕ ಮನೋವಿಜ್ಞಾನದ ಗ್ರಹಿಕೆಗಳಲ್ಲಿರುವ ತಪ್ಪುಗಳೇನು, ವಾಸ್ತವವಾಗಿ ಭಾಷೆ ಅಂದರೆ ಮನುಷ್ಯರು ಪಡ್ಕೊಳ್ತಕ್ಕಂಥ ಒಂದು ಗುಣಲಕ್ಷಣನ, ಅಥವಾ ಅವರಲ್ಲೇ ಇದ್ದು, ಹುಟ್ಟಿನಿಂದಲೇ ಇದ್ದು ತನಗೆ ತಾನೇ ಪ್ರಕಾಶಕ್ಕೆ ಬರ್ತಕ್ಕಂಥ ಗುಣನ ಅಥವಾ ಗುಣಲಕ್ಷಣನ ಅನ್ನೋದ್ರ ಬಗ್ಗೆ ಅವನು ಯೋಚನೆ ಮಾಡ್ತಾನೆ. ಅದಕ್ಕೆ ಮೊದಲು ಆತ ಯಾಕೆ ಭಾಷೆಯನ್ನು ಮಕ್ಕಳು ಕಲಿಯೋದಿಲ್ಲ, ಭಾಷೆಯನ್ನು ಕಲಿತಾರೆ ಅನ್ನೋದು ಯಾಕೆ ತಪ್ಪು ಅನ್ನೋದಕ್ಕೆ ಕೆಲವು ಕಾರಣಗಳನ್ನು ಕೊಡ್ತಾರೆ. ಬೇರೆ ಕಲಿಕೆಗಳ ವಿಚಾರಕ್ಕೆ ಬಂದಾಗ ಆ ಕಲಿಕೆಗೆ ಕಲಿಸುವವರು ಇರಬೇಕು, ಕಲಿಸುವ ಸಾಮಗ್ರಿ ಇರಬೇಕು. ಕಲಿಕೆ ಅನ್ನೋದು ನಿರಂತರವಾಗಿ ನಡ್ಕೊಂಡು ಹೋಗ್ತಕ್ಕಂಥದ್ದು, ಪರಿಪೂರ್ಣ ಕಲಿಕೆ ಅನ್ನೋದು ಇಲ್ಲ. ಈ ಎಲ್ಲ ಅಂಶಗಳು ಕೂಡ ಕಾಣಿಸ್ಕೊಳ್ತವೆ. ಉದಾಹರಣೆ, ನೀವು ಸ್ವಿಮ್ಮಿಂಗ್ ಕಲಿತೀರಿ ಅಥವಾ ಈಜೋದನ್ನ ಕಲಿತೀರಿ ಅಂತ ಇಟ್ಕೊಳ್ಳಿ, ಸೈಕಲ್ ಹೊಡೆಯೋದನ್ನ ಕಲ್ತ್ಕೊಳ್ತೀರಿ, ಅಥವಾ ಚೆಸ್ ಅನ್ನೋದನ್ನ ಆಡೋದನ್ನ ಕಲ್ತ್ಕೊಳ್ತೀರಿ ಅಂತ ಇಟ್ಕೊಳ್ಳೋಣ. ಪ್ರತಿಯೊಂದು ಕೂಡ ಒಬ್ಬ ಕಲಿಸುವವರು ಬೇರೆ ಬೇಕಾಗಿ ಬರ್ತದೆ. ಒಂದು ಕಲಿಕೆಯ ಅವಧಿ ಅಂತ ಇರ್ತದೆ, ಲರ್ನಿಂಗ್ ಪೀರಿಯಡ್. ಸಂಗೀತವನ್ನು ಕಲಿಯೋದಕ್ಕೆ ಯಾವುದೋ ಒಂದು ಅವಧಿಯಲ್ಲಿ ನೀವು ಅದನ್ನು ಗೊತ್ತಾದಂಥ ಸಮಯದಲ್ಲಿ ಕಲಿತಾ ಇರ್ತಾರೆ. ಆದರೆ ಮಕ್ಕಳು ಭಾಷೆಯನ್ನು ಕಲಿತಾ ಇರುವಾಗ ನೋಡಿದ್ರೆ ಅವರಿಗೆ ಕಲಿಕೆಯ ಸಾಮಗ್ರಿ ಅಂತಕ್ಕಂಥದ್ದು ಇರೋದೇ ಇಲ್ಲ. ಸಿಕ್ಕುವ ಸಾಮಗ್ರಿ ಕೂಡ ಬಹಳ ತುಂಡಾಗಿರ್ತದೆ. ಇದನ್ನ ಪಾವರ್ಟಿ ಆಫ್ ಸ್ಟಿಮ್ಯುಲೈ ಅಂತ ಚಾಮ್ಸ್ಕಿ ಹೇಳ್ತಾರೆ. ಅಂದರೆ ಏನಾದರೂ ಕಲಿಯೋಕ್ಕೆ ಬೇಕಾಗಿರುವ ಸಾಮಗ್ರಿ ಪರಿಸರದಿಂದ ಒದಗುತ್ತಾ ಅಂತ ನೋಡಿದ್ರೆ ಮಕ್ಕಳಿಗೆ ಅವರಿಗೆ ಸಿಗೋದೆಲ್ಲ ತುಂಡಾದ ವಾಕ್ಯಗಳು, ಅವ್ರಿಗೆ ಬೇಕಾಗಿರುವ ವಾಕ್ಯಗಳಲ್ಲ, ಔಟ್ ಆಫ್ ಕಾಂಟೆಕ್ಸ್ಟ್ ಇರ್ತಕ್ಕಂಥ ಯಾವುದೋ ವಾಕ್ಯಗಳು ಸಿಗ್ತಾ ಇರ್ತವೆ. ಮತ್ತು ಯಾರೂ ಕಲಿಸೋಕ್ಕಾಗೋದಿಲ್ಲ ಮಕ್ಕಳಿಗೆ. ಕಲಿಸೋದಕ್ಕೆ ಅಂತ ಒಂದು ನಿರ್ದಿಷ್ಟವಾದ ಸಮಯವನ್ನು ಯಾರೂ ಮೀಸಲಿಡೋದಿಲ್ಲ. ತಂದೆ ತಾಯಿಗಳಿರ್ಬೋದು, ಪೋಷಕರಿರ್ಬೋದು, ಬಂಧು ಬಾಂಧವರಿರ್ಬೋದು, ಮಕ್ಕಳಿಗೆ ನಾನು ಭಾಷೆಯನ್ನು ಕಲಿಸ್ತಾ ಇದ್ದೀನಿ ಈ ಸಮಯದಲ್ಲಿ ಅಂತ ಯಾರೂ ಇಡೋದಿಲ್ಲ. ಆಮೇಲೆ ಮಕ್ಕಳಿಗೆ ಒಮ್ಮೆ ಭಾಷೆಯನ್ನು ಕಲಿತ ಮೇಲೆ ಆ ಭಾಷೆಯ ಸಾಮರ್ಥ್ಯ ಅಂತ ಅನ್ನೋದು ಮತ್ತೆ ಬೆಳೆಯೋದಿಲ್ಲ. ನೀವು ಎಷ್ಟು ವರ್ಷ ಬದುಕಿರ್ತೀರಿ, ನೀವು ಹುಟ್ಟಿದಾಗ ಏನು ಅಂದರೆ ಭಾಷೆಯನ್ನು ಮೊದಲು ಆಡೋದಕ್ಕೆ ಪ್ರಾರಂಭ ಮಾಡಿದಾಗ ಏನು ಸಾಮರ್ಥ್ಯ ಇರ್ತದೆ, ಅದೇ ಸಾಮರ್ಥ್ಯ ಇರ್ತದೆ ಅಷ್ಟೇ. ಹೆಚ್ಚಂದರೆ ನೀವು ಪದಗಳನ್ನು ಜಾಸ್ತಿ ಕಲಿಬೋದು ಅಷ್ಟೇ, ಅಥವಾ ಭಾಷೆಯನ್ನು ಬಳಸುವ ಸಂದರ್ಭಗಳು ಹೆಚ್ಚಾಗ್ಬೋದು ಅಷ್ಟೇ. ಆದರೆ ಭಾಷೆಯನ್ನು ಸಾಮರ್ಥ್ಯ ಏನಿದೆ ಅದು ಒಮ್ಮೆಗೆ ದೊರಕುವಂಥದ್ದು, ಇನ್ಸ್ಟಂಟೇನಿಯಸ್ ಆಗಿ.
ಅದರಲ್ಲಿ ವೃದ್ಧಿ ಅಥವಾ ಇವ್ಯಾಲ್ಯೂಯೇಷನ್ ಅಥವಾ ವಿಕಾಸ ಅನ್ನೋದಿಲ್ಲ. ಈ ಎಲ್ಲ ಲಕ್ಷಣಗಳನ್ನು ಕಂಡಾಗ ಭಾಷೆ ಅನ್ನೋದನ್ನು ಮಕ್ಕಳು ಕಲಿಯೋದಿಲ್ಲ, ಅದು ಅವರಲ್ಲಿ ಒಡಮೂಡುತ್ತೆ. ಅದನ್ನು ಅವರು ತಮ್ಮಲ್ಲಿರುವ ಯಾವುದೋ ಸಾಮರ್ಥ್ಯವನ್ನು ನಿರ್ದಿಷ್ಟ ಜೀವಿತಾವಧಿಯೊಳಗಡೆಗೆ ರೂಪಿಸ್ಕೊಳ್ತಾರೆ ಅಷ್ಟೇ ಅನ್ನೋ ಒಂದು ಹೈಪೋಥಿಸಿಸ್ನ ಒಂದು ಪ್ರಮೇಯವನ್ನು ಇಟ್ಕೊಳ್ತಾನೆ ಯಾರು ಚಾಮ್ಸ್ಕಿ. ಆ ಪ್ರಮೇಯವನ್ನು ನಿಜ ಅಥವಾ ಸರಿ ಅಂತ ಸಾಧಿಸೋದಕ್ಕೋಸ್ಕರ ಬೇರೆ ಬೇರೆ ರೀತಿಯ ಸಾಮಗ್ರಿಗಳನ್ನು ಮಂಡಿಸ್ತಾ ಹೋಗ್ತಾರೆ. ಅದರಲ್ಲಿ ಆತ ಮಂಡಿಸಿದ ಬಹಳ ಮುಖ್ಯವಾದ ಸಂಗತಿ ಏನು ಅಂತಂದರೆ, ಲ್ಯಾಂಗ್ವೇಜ್ ಇಸ್ ಅನ್ ಆರ್ಗನ್, ಒಂದು ಬಯಾಲಜಿಕಲ್ ಬೇಸಿಸ್ ಇದೆ ಅದಕ್ಕೆ, ಹುಟ್ಟಿನಿಂದ ಬರ್ತಕ್ಕಂಥ ಒಂದು ಸಾಮರ್ಥ್ಯ ಅದು. ಮಗುವಿನ ಮೆದುಳಿನಲ್ಲೇ ಈ ಸಾಮರ್ಥ್ಯ ಮೂಲದಲ್ಲಿ ನೆಲೆಗೊಂಡಿರ್ತದೆ. ಆ ಸಾಮರ್ಥ್ಯ ಜೀವನದ ಮಗುವಿನ ಬೆಳವಣಿಗೆ ಅಥವಾ ಬಯಾಲಜಿಕಲ್ ಡೆವಲಪ್ಮೆಂಟ್ನ ಯಾವುದೋ ಅವಧಿಯಲ್ಲಿ ಇದ್ದಕ್ಕಿದ್ದಾಗೇ ಜಾಗೃತಗೊಳ್ತದೆ. ಉದಾಹರಣೆಗೆ ಒಂದು ಹಕ್ಕಿ ಹಾರೋದನ್ನ ಕಲಿತ ಹಾಗೆ, ಅಥವಾ ಮಗು ನಡೆಯೋದನ್ನ ಕಲಿತ ಹಾಗೆ. ಮಗುಗೆ ನಡೆಯೋದನ್ನ ಯಾರು ಕಲಿಸೋದಿಲ್ಲ, ನಡೆಯೋದಕ್ಕೆ ಸಹಾಯ ಮಾಡ್ಬೋದು ಅಷ್ಟೇ, ನಡೆಯೋದನ್ನ ಕಲಿಸೋಕ್ಕಾಗೋದಿಲ್ಲ. ಮಗು ತನಗೆ ತಾನೇ ನಡೆಯುತ್ತೆ ಮತ್ತು ಆ ಜೀವಿತದ ಅವಧಿಯಲ್ಲೇ ನಡೆಯುತ್ತೆ ಅಷ್ಟೇ. ಜಗತ್ತಿನಾದ್ಯಂತ ಎಲ್ಲೇ ಇರಲಿ ಮಕ್ಕಳುಗಳು, ಅವರು ನಡೆಯೋದನ್ನು ಕಲಿಯೋದು ಅಂತ ಅನ್ನೋದು ಹುಟ್ಟಿದ ಯಾವುದೋ ಒಂದು ಸಂದರ್ಭ ವೇಳೆಯಿಂದ ಇನ್ನೊಂದು ಯಾವುದೋ ಒಂದು ಘಟ್ಟ ಆಗೋವರ ಅವಧಿಯಲ್ಲಿ ಅವ್ರು ನಡೆದು ಬಿಡೋಕ್ಕೆ ಶುರು ಮಾಡ್ತಾರೆ. ಹಾಗೆ ಈ ಹುಟ್ಟಿನಿಂದಲೇ ಮೆದುಳಿನಲ್ಲಿ ಅಂತಸ್ಥವಾಗಿರ್ತಕ್ಕಂತಹ ಈ ಸಾಮರ್ಥ್ಯ ಸುಮಾರು 18 ತಿಂಗಳಿಂದ, ಮಗುವಿನ 18 ತಿಂಗಳಿಂದ 36ನೇ ತಿಂಗಳ ಒಳಗಡೆಗೆ, ಇದು ಒಂದು ಜನರಲೈಸ್ ಆಗಿರ್ತಕ್ಕಂಥ ವಾಕ್ಯ ಇದು. ಕೆಲವು ಮಕ್ಕಳಲ್ಲಿ ಕಡಿಮೆ ಇರ್ಬೋದು, ಕೆಲವು ಮಕ್ಕಳಲ್ಲಿ ಜಾಸ್ತಿ ಆಗ್ಬೋದು. ಆದರೆ ಈ ಅವಧಿಯಲ್ಲಿ ಅದು ಪೂರ್ಣ ರೂಪದಲ್ಲಿ ನೆಲೆಗೊಂಡು ಬಿಡ್ತದೆ ಅಥವಾ ವಿಕಾಸ ಹೊಂದಿಬಿಡ್ತದೆ, ಅಥವಾ ಅದನ್ನು ಇನ್ಸ್ಟಂಟೇನಿಯಸ್ ಆಗಿ ಮೈದೆಳೆದು ಬಿಡ್ತದೆ ಅನ್ನೋ ಒಂದು ಥಿಯರಿ ಇದೆ. ಹಾಗಾದ್ರೆ ಮೈದೆಳಿತಕ್ಕಂಥದ್ದು ಏನು, ಹಾಗಾಗೋದಕ್ಕೆ ಅಲ್ಲಿರ್ತಕ್ಕಂತಹ ಮೂಲ ಸಾಮಗ್ರಿ ಏನು? ಇದಕ್ಕಾದ ಒಂದು ಯೂನಿವರ್ಸಲ್ ಗ್ರಾಮರ್, UG ಫಾರ್ ಶಾರ್ಟ್, ಅದನ್ನ UG ಅಂತ ಕರೀತಾರೆ, ಅನ್ನೋದೊಂದು ಇದೆ ಅಂತ ಹೇಳ್ದ. ಅಂದರೆ ಜಗತ್ತಿನಾದ್ಯಂತ ಸಾವಿರಾರು ಭಾಷೆಗಳಿರ್ಬೋದು, ಆ ಸಾವಿರಾರು ಭಾಷೆಗಳಿಗೆಲ್ಲ ಸಮಾನವಾಗಿರ್ತಕ್ಕಂಥ ಒಂದು ಕೆಲವು ಲಕ್ಷಣಗಳಿರ್ತವೆ. ಆ ಲಕ್ಷಣಗಳೇನೆ UG ಒಳಗಡೆ ಇರ್ತಕ್ಕಂಥದ್ದು. ಇದು UGಯನ್ನು ನಾವು ತಪ್ಪಾಗಿ ಅರ್ಥ ಮಾಡ್ಕೊಳ್ಬಾರ್ದು. UG ಅಂದರೆ ಎಲ್ಲ ಭಾಷೆಯ ಸಾಮಗ್ರಿಗಳು ಕೂಡ ಇರೋ ಒಂದು ದೊಡ್ಡ ಚೀಲ ಅಂತ ತಿಳ್ಕೊಳ್ಬಾರ್ದು. UG ಅಂತಂದರೆ ಭಾಷೆ ಅನ್ನುವ ಒಂದು ಮನುಷ್ಯನ ಸಾಮರ್ಥ್ಯ ಇದೆಯಲ್ಲ, ಅದರ ಕನಿಷ್ಠ ಅಂಶಗಳು ನೆಲೆಗೊಂಡಿರ್ತಕ್ಕಂಥ ಒಂದು ಸಾಮರ್ಥ್ಯ UG ಅಂತಕ್ಕಂಥದ್ದು. ಅದು ಮನುಷ್ಯರ ಮೆದುಳಿನಲ್ಲಿ ಇರ್ತದೆ. ಈ ಹೈಪೋಥಿಸಿಸ್ನ ಆತ ಮಂಡಿಸಿದ್ರು ಕೂಡ ಇದನ್ನ ಸಾಧಿಸೋದಕ್ಕೆ ಬೇಕಾಗಿರುವ ಪರಿಕರಗಳು ಚಾಮ್ಸ್ಕಿ ಹತ್ರ ಇರಲಿಲ್ಲ. ಅದಕ್ಕೋಸ್ಕರ ಆತ ಬೇರೆ ಬೇರೆ ಜ್ಞಾನಶಾಖೆಗಳಿಂದ ಇದಕ್ಕೆ ಬೇಕಾಗಿರ್ತಕ್ಕಂತಹ ಪರಿಕರಗಳನ್ನು ಪಡ್ಕೊಳ್ತಾರೆ. ಅದರಲ್ಲೂ ಕೂಡ ಟ್ಯೂರಿನ್ ಕಂಪ್ಯೂಟೇಷನಲ್ ಬಗೆಗೆ ಮಾಡಿದ ಸಂಶೋಧನೆಗಳೇನಿವೆ ಅವುಗಳಿಂದ ಪ್ರಭಾವಿತನಾಗ್ತಾನೆ. ಅಂದರೆ ನಾವು ಯುರೋಪಿನ ಜ್ಞಾನೋದಯದ ಕಾಲದಲ್ಲಿ ಕೆಲವು ಪ್ರಶ್ನೆಗಳು ಕಾಡ್ತಾ ಇತ್ತು. ಏನದು ಅಂದರೆ, ಉದಾಹರಣೆಗೆ ಗೆಲಿಲಿಯೋಗೂ ಕೂಡ, ಇದು ಡಾರ್ವಿನ್ಗೂ ಕೂಡ ಈ ಸಮಸ್ಯೆ ಇತ್ತು. ಮನುಷ್ಯ ಹೋಮೋಸಿಪಿಯನ್ನಾಗಿದ್ದವನು, ಅಂದರೆ ಮಂಗಗಳಿಂದ ಮನುಷ್ಯ ಆಗ್ತಾನೆ ಅಂತ ಹೇಳಿದ್ರು ಕೂಡ ಯಾಕೆ ಮನುಷ್ಯನಲ್ಲಿ ಇದ್ದಕ್ಕಿದ್ದಕ್ಕೆ ಭಾಷೆ ಅನ್ನೋ ಒಂದು ವಿಶೇಷ ಸಾಮರ್ಥ್ಯ ಬಂತು, ಉಳಿದ ಪ್ರಾಣಿಗಳಲ್ಲಿ ಯಾಕೆ ಬರಲಿಲ್ಲ? ಅದು ಎಲ್ಲ ಹೋಮೋಸೆಪಿಯನ್ಗಿಂತ ಹಿಂದೆ ಇದ್ದಂತಹ ಮಂಗಗಳಲ್ಲಿ, ವಾನರರಲ್ಲಿ ಯಾಕೆ ಬರಲಿಲ್ಲ? ಈ ಪ್ರಶ್ನೆಯನ್ನು ಕಾಡ್ತಾ ಇತ್ತು. ಅವನ ಸಮಕಾಲೀನಾದ ವ್ಯಾಲೆಸ್ ಇದರ ಬಗೆಗೆ ಪ್ರಶ್ನೆಯನ್ನು ಎತ್ತಿದ್ದ. ಅವನನ್ನು ಮಿಸ್ಸಿಂಗ್ ಲಿಂಕ್ ಅನ್ನೋ ಒಂದು ಕಾನ್ಸೆಪ್ಟ್ ಒಳಗಡೆ ಹೇಳ್ತಾನೆ. ಮಧ್ಯದಲ್ಲಿ ಏನೋ ಒಂದು ನಡೆದಿದೆ, ಅದನ್ನು ನಮ್ಮ ವಿಕಾಸವಾದ ಕ್ಯಾಪ್ಚರ್ ಮಾಡ್ತಾ ಇಲ್ಲ ಅಂತ ಅನ್ನೋದನ್ನು ವ್ಯಾಲೆಸ್ ಹೇಳ್ತಾ ಇದ್ದ. ಅಂದರೆ ಇವರು ಸುಮಾರು 300 ವರ್ಷಗಳಿಂದ ಈ ಪ್ರಶ್ನೆ ಕಾಡ್ತಾನೇ ಇತ್ತು, ಇದು ಏನಿದು ಅಂತ ಅನ್ನೋದು. ಸೊ ಅದಕ್ಕೆ ಕಂಪ್ಯೂಟೇಷನ್ ಥಿಯರಿ ಒಳಗಡೆಯಿಂದ ಅವನಿಗೆ ಕೆಲವು ಕ್ಲೂಗಳು ಸಿಗುತ್ತವೆ. ಏನದು ಕಂಪ್ಯೂಟೇಷನಲ್ ಥಿಯರಿಯಿಂದ ಅವನು ಸಿಕ್ಕಿದ್ದು ಅಂತಂದರೆ, ಅತ್ಯಂತ ಕನಿಷ್ಠ ಸಾಮಗ್ರಿಯಿಂದ ಅತ್ಯಂತ ಗರಿಷ್ಠ ರಚನೆಗಳನ್ನು ರೂಪಿಸ್ಬೋದು ಅಂತ ನಾವು. ಕಂಪ್ಯೂಟೇಷನಲ್ ಥಿಯರಿ ಒಳಗಡೆಗೆ ನಾವೇನನ್ನು ಹೇಳ್ತೀವಿ ಅಂದರೆ, ನಿಮ್ಗೆ ಸಿಗುವ ಮೆಟೀರಿಯಲ್ ಭಾಳ ಕಡಿಮೆ, ನಿಮ್ಗೆ ಲಭ್ಯವಿರ್ತಕ್ಕಂಥ ಸಾಮಗ್ರಿ ಭಾಳ ಕಡಿಮೆ. ಆ ಸಾಮಗ್ರಿಯಿಂದ ಇನ್ಫಿನಿಟ್ ಆದ ರಚನೆಗಳನ್ನು ನೀವು
ರೂಪಿಸಬಹುದು. ಅದಕ್ಕೆ ಮಿತಿನೇ ಇಲ್ಲ. ಮಿತಿ ಇರ್ತಕ್ಕಂಥದ್ದು ನಿಮಗೆ ಸಾಮಗ್ರಿಗೆ ಮಾತ್ರ. ಭಾಷೆಯಲ್ಲೂ ಕೂಡ ನಾವು ಸಾಮಾನ್ಯರ ದೃಷ್ಟಿಯಿಂದ ಯೋಚನೆ ಮಾಡೋದಾದ್ರೂ ಕೂಡ ಒಂದು ಭಾಷೆಯಲ್ಲಿ ಇರ್ಬೋದಾದ ಸದ್ದುಗಳು ಅಥವಾ ಸೌಂಡ್ಸ್ಗಳು ಒಂದು 30-40 ಇರ್ಬೋದು. ಇರ್ಬೋದಾದ ಪದಗಳ ಸಂಖ್ಯೆ ಹೇಳಿದ್ರೆ ಕೆಲವು ಮಿಲಿಯನ್ ಇರ್ಬೋದು, 1 ಮಿಲಿಯನ್ 10 ಲಕ್ಷ ಪದಗಳಿರ್ಬೋದು. ಆದರೆ ನೀವು ಸೃಷ್ಟಿಸಬಹುದಾದ ವಾಕ್ಯಗಳಿಗೆ ಮಿತಿನೇ ಇಲ್ಲ. ಮತ್ತು ಎಲ್ಲ ವಾಕ್ಯಗಳು ಕೂಡ ಹೊಸವಾಗೇ ಇರ್ತವೆ. ಈಗಾಗಲೇ ಕೇಳಿದ ವಾಕ್ಯಗಳನ್ನು ನಾವು ಹೇಳ್ತಾ ಇರಲ್ಲ, ಯಾರೋ ಹೇಳಿದ ವಾಕ್ಯಗಳನ್ನು ನಾವು ಹೇಳ್ತಾ ಇರೋದಿಲ್ಲ, ನಾವೇ ರೂಪಿಸಿದ ವಾಕ್ಯಗಳನ್ನು ಮರಳಿ ಹೇಳ್ತಾ ಇರೋದಿಲ್ಲ. ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಮನುಷ್ಯರಿಗೆ ಈ ಹೊಸ ವಾಕ್ಯಗಳನ್ನು ಸೃಷ್ಟಿಸ್ತಕ್ಕಂಥ ಮತ್ತು ಹೊಸ ವಾಕ್ಯಗಳನ್ನು ಸೃಷ್ಟಿಸ್ತಕ್ಕಂಥ ಸಾಮರ್ಥ್ಯಕ್ಕೆ ಮಿತಿನೇ ಇಲ್ವಲ್ಲ. ಯಾಕೆ ಇದು ಹೇಗೆ ಸಾಧ್ಯ ಆಗ್ತದೆ ಮನುಷ್ಯರಿಗೆ? ಅಂದರೆ ಮನುಷ್ಯನ ಮೆದುಳಿನಲ್ಲಿ ಈ UG ಅಂತ ಏನಿದೆ ಅದಕ್ಕೆ ಈ ಬಗೆಯ ಸಾಮರ್ಥ್ಯ ಇರಬೇಕು ಅಂತ ಕಾಣಿಸುತ್ತೆ. ಅಂದರೆ ಸೀಮಿತ ಸಾಮಗ್ರಿಯಿಂದ ಅನಂತವಾದ ರಚನೆಗಳನ್ನು ರೂಪಿಸೋದಕ್ಕೆ ಸಾಧ್ಯವಾಗುವಂಥದ್ದು. 1957 ಆತನ ಸಿಂಟ್ಯಾಕ್ಟಿಕ್ ಸ್ಟ್ರಕ್ಚರ್ ಬರೆದ ಹೊತ್ತದಲ್ಲೇ ಇಂಥದ್ದೊಂದು ಸೂಚನೆಯನ್ನು ಆತ ಕೊಡ್ತಾನೆ, ನಿಯಮ್ ಚಾಮ್ಸ್ಕಿ. ಅಂದರೆ ಒಂದು ಈ ಕಡೆಯಿಂದ ಕೆಲವು ಮಿತವಾದ ಸಾಮಗ್ರಿಯನ್ನು ಹಾಕಿದ್ರೆ ಆ ಕಡೆಯಿಂದ ಒಂದು ಅನಂತವಾದ ವಾಕ್ಯ ರಚನೆಗಳು ರೂಪುಗೊಳ್ತಾ ಹೋಗೋದಕ್ಕೆ ಸಾಧ್ಯವಿರ್ತಕ್ಕಂಥದ್ದು ಭಾಷೆಯ ಪ್ರಧಾನ ಲಕ್ಷಣ ಅಂತ ಹೇಳಿದ. ಮನುಷ್ಯನಿಗಿರುವ ಈ ಜೈವಿಕವಾದ ನೆಲೆಯಲ್ಲಿರ್ತಕ್ಕಂಥ ಈ ಯೂನಿವರ್ಸಲ್ ಗ್ರಾಮರ್ ಅಂತ ಏನು ಹೇಳ್ತೀವಿ, ಅದು ಭಾಷೆಯಾಗಿ ರೂಪುಗೊಳ್ತದೆ. ಒಂದು ಭಾಷೆಯಾಗಿ ರೂಪುಗೊಳ್ತದೆ ಅಥವಾ ಹಲವು ಭಾಷೆಗಳಾಗಿ ರೂಪುಗೊಳ್ಳಬಹುದು.